ಹಲೋ ಎವ್ರಿವನ್. ಮನೆ ಕಟ್ತಿದ್ದೀವಿ ಅಂತ ಖುಷಿ ಪಡೋದು ಅಥವಾ ನೋಡೋಕ್ಕೆ ಬಂದಿರೋರು ಆಗಲಿ ಅಥವಾ ನೀವು ಮನೆ ಕಟ್ತಿದ್ದೀರಂತೆ ಅಂತ ಕೇಳ್ತಿರೋಂಥ ಕ್ವಶನ್ನಿಗೆ ಬೇಜಾರಾಗೋದು ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ನಮ್ಮ ಖುಷಿಗೋಸ್ಕರ ಮನೆ ಕಟ್ತಾ ಇದ್ದೀವಿ. ಏಕೆಂದರೆ ನಮಗೊಂದು ಡ್ರೀಮ್ ಇತ್ತು, ನಾವು ಇದೇ ಥರ ಮನೆ ಕಟ್ಟಬೇಕು ಅಂತ, ಅದಕ್ಕೋಸ್ಕರ ಮನೆ ಕಟ್ತಾ ಇದ್ದೀವಿ. ಕೆಲವ್ರು ಏನಂತಾರೆ, ನಿಮಗಿರೋರು ಒಬ್ಬಳೇ ಮಗಳು, ಆ ಒಬ್ಬಳು ಮಗಳಿದ್ದು ನೀವು ಇಂಥ ದೊಡ್ಡ ಮನೆ ಯಾಕೆ ಕಟ್ಟಿದ್ದೀರಿ ಅಂತ ಕೇಳ್ತಾರೆ. ಗಂಡು ಮಗಳಿದ್ದಿದ್ರೆ ಮನೆ ಕಟ್ಟಿದರೆ ಓಕೆ ಅನ್ಬೋದಿತ್ತು, ಮಗಳು ಹಿಡ್ಕೊಂಡು ಮನೆ ಕಟ್ತಿದ್ದೀರಿ ಅಂತ ಕೇಳ್ತಾರೆ. ಏಕೆ ಹೆಣ್ಮಕ್ಳಿದ್ದವರು ಯಾರು ಮನೆ ಕಟ್ಟಲೇಬಾರ್ದಾ? ಗಂಡು ಮಕ್ಕಳಿದ್ರೆ ಮಾತ್ರ ಮನೆ ಕಟ್ಟಬೇಕಾ? ಹೆಣ್ಮಕ್ಳು ಮಕ್ಕಳೇ ತಾನೇ ಅವರು, ಅವರಿಗೋಸ್ಕರನೂ ನಾವು ಎಲ್ಲದನ್ನು ಮಾಡಲೇಬೇಕು ತಾನೇ. ಗಂಡು ಮಕ್ಕಳಾದರೂ ಮಾಡಲೇಬೇಕು, ಹೆಣ್ಮಕ್ಳಾದರೂ ಮಾಡಲೇಬೇಕು. ಮಕ್ಕಳು ಅಂದರೆ ನಮಗೆಲ್ಲದು ಒಂದೇ, ಹೆಣ್ಣು ಅಷ್ಟೇ ಗಂಡು ಅಷ್ಟೇ. ಹೆಣ್ಣಾಗಿದೆ ಅಂತ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನಮಗೆ ಏನು ಅನಿಸಿದೆಯೋ ಅದು ಮಾಡ್ತಾ ಇದ್ದೀವಿ. ನೋಡೋರ ದೃಷ್ಟಿ ಯಾವ ಥರ ಇದೆಯೋ ನನಗೆ ಗೊತ್ತಿಲ್ಲ. ಕೆಲವರು ಯಾವ ರೀತಿ ಮಾತಾಡ್ತಿದ್ದೀವಿ, ನಾವೇನು ಮಾತಾಡ್ತಿದ್ದೀವಿ ಅಂತ ಗೊತ್ತಾಗ್ದಲೇ ಮಾತಾಡ್ತಿದ್ದಾರೇನೋ ಗೊತ್ತಿಲ್ಲ ನನಗೆ. ನಮಗೆ ಏನು ತೃಪ್ತಿ ಇದೆಯೋ ನಾವು ಆ ರೀತಿ ಮಾಡಿದ್ದೀವಿ. ನಾವು ಯಾವುದೇ ರೀತಿ ಏನೋ ರಿಸ್ಕ್ ತೊಗೊಂಡು ನಾವೇನೋ ಮಾಡಬೇಕು ಅಂತ ಮಾಡ್ತಾ ಇಲ್ಲ.